ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ದಿವಂಗತ ಮಾಜಿ ಸಂಸದ ಧ್ರುವನಾರಾಯಣ ಹುಟ್ಟುಹಬ್ಬದ ಪ್ರಯುಕ್ತ ಸಭೆಯನ್ನ ಜನಪ್ರಿಯ ಶಾಸಕರಾದ ದರ್ಶನ್ ಧ್ರುವನಾರಾಯಣರವರ ಅಧ್ಯಕ್ಷತೆಯಲ್ಲಿ ನಂಜನಗೂಡಿನ ನಗರದ ಪ್ರವಾಸಿ ಮಂದಿರದಲ್ಲಿ ಪೂರ್ವಭಾವಿ ಸಭೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಅವರ ಸುಪುತ್ರರಾದ ಜನಪ್ರಿಯ ಶಾಸಕರಾದ ದರ್ಶನ್ ಧ್ರುವನಾರಾಯಣರವರು ಮಾತನಾಡಿ, ನಮ್ಮ ತಂದೆಯವರು 2 ಬಾರಿ ಸಂಸದರಾಗಿ ಮತ್ತು 2 ಬಾರಿ ಶಾಸಕರಾಗಿ ಆಯ್ಕೆಯಾಗಿ ಕ್ಷೇತ್ರಗಳಿಗೆ ಅಪಾರ ಸೇವೆಯನ್ನ ಸಲ್ಲಿಸಿದ್ದಾರೆ. ಆದ್ದರಿಂದ ಅವರ ಹುಟ್ಟುಹಬ್ಬದ ಸಲುವಾಗಿ ಈ ಸಭೆಯನ್ನ ಕೈಗೊಳ್ಳಲಾಗಿದೆ. ಎಲ್ಲರೂ ಕೂಡ ಸಲಹೆ ಸೂಚನೆಗಳನ್ನು ನೀಡಬೇಕಾಗಿ ವಿನಂತಿಸಲಾಗಿದೆ ಎಂದರು. ಹುಟ್ಟುಹಬ್ಬವನ್ನು ಹೆಚ್ಚು ವಿಜೃಂಭಣೆಯಿಂದ ಸಮಾಜಮುಖಿ ಕಾರ್ಯಗಳನ್ನು ಕೈಗೊಳ್ಳುವುದರ ಮೂಲಕ ಆಚರಿಸಬೇಕಾಗಿ ವಿನಂತಿಸಿಕೊಂಡರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ, ಎಚ್.ಸಿ. ಬಸವರಾಜು, ನಾಗೇಶ್ ರಾಜ್ ಬ್ಲಾಕ್ ಅಧ್ಯಕ್ಷಗಳಾದ ಕುರಹಟ್ಟಿ ಮಹೇಶ್, ಸಿಎಂ ಶಂಕರ್, ಮಾರುತಿ, ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಲತಾ ಸಿದ್ದಶೆಟ್ಟಿ, ಮಾಜಿ ನಗರಸಭೆ ಉಪಾಧ್ಯಕ್ಷ ಮಂಜುನಾಥ್, ಮುಸ್ಲಿಮ್ಸ್ ಮುಖಂಡರಾದ ಖಾದರ್, ದೇಬೂರು, ಅಶೋಕ, ಮೈಸೂರು ಮುಂತಾದವರು ಹಾಜರಿದ್ದರು. ಕ್ಷಣ ಮಾಹಿತಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಇವತ್ತು ಆಗಮಿಸಿಲ್ಲ. ಮೊದಲನೇದಾಗಿ ತಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ, ಈಗ ಕಳೆದ ಬಾರಿ ನಮ್ಮ ನಂಜನಗೂಡು ಪಟ್ಟಣದಲ್ಲಿರುವಂಥ ಡಿಗ್ರಿ ಕಾಲೇಜ್, ಫಸ್ಟ್ ಗ್ರೇಡ್ ಕಾಲೇಜಲ್ಲಿ ನಾವು ಮಾಡಿದಾಗ ಅವತ್ತು ಅಲ್ಲಿ ನಾವು ಮಾತನ್ನು ಕೊಟ್ಟವು. ಕಳೆದ ಬಾರಿ ನಾವು ಮಾಡಿದಾಗ ಉದ್ಯೋಗ ಮೇಳವನ್ನು ಉಳ್ಳಳ್ಳಿ ಡಿಗ್ರಿ ಕಾಲೇಜಲ್ಲಿ ಅಲ್ಲಿ ನಾವು ಮಾಡ್ತೀವಿ. ಉಳ್ಳಳ್ಳಿ ಅಲ್ಲಿರುವಂಥ ಸ್ಟೂಡೆಂಟ್ಸ್ಗೆ, ವಿದ್ಯಾರ್ಥಿನಿಯರಿಗೆ, ಅಲ್ಲಿರುವಂಥ ಉದ್ಯೋಗಾವಕಾಶಗಳಿಗೆ ನೆರವಾಗಬೇಕು ಅನ್ನೋ ನಿಟ್ಟಿನಲ್ಲಿ ಅಲ್ಲಿ ನಾವು ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಾವು ತಿಳಿಸ್ಕೊಡ್ತೀವಿ. ಅದರಂತೆ ಈ ಬಾರಿ ತಮ್ಮೆಲ್ಲರ ಸಲಹೆ ಸೂಚನೆಯಂತೆ ನಾವು ಉದ್ಯೋಗ ಮೇಳವನ್ನು ಉಳ್ಳಳ್ಳಿನಲ್ಲೇ ಮಾಡಬೇಕು ಅಂತ ಚಿಂತನೆ ನಾವು ಮಾಡಿದ್ದೇವೆ. ಅಲ್ಲಿನ ಫಸ್ಟ್ ಗ್ರೇಡ್ ಕಾಲೇಜ್ ಏನಿದೆ ಅಲ್ಲಿ ನಾವು ಮಾಡಿದ್ರೆ ಅಲ್ಲಿರುವಂಥ ವಿದ್ಯಾರ್ಥಿನಿಗೆ ಒಂದು ಪ್ರೋತ್ಸಾಹ ಕೊಟ್ಟಾಗ ಆಗ್ತದೆ. ಜೊತೆಗೆ ಉಳ್ಳಳ್ಳಿ ಮತ್ತೆ ಈಗ ಉಳ್ಳಳ್ಳಿ ಸಮೀಪದಲ್ಲಿ ಕೋಟೆ ಇರ್ತದೆ, ಕೋಟೆ ಕೂಡ ಬರ್ತದೆ, ವರುಣ ಕೂಡ ಸಮೀಪದಲ್ಲಿ ಇರ್ತದೆ. ಅದರಿಂದ ಅಲ್ಲಿರುವಂಥ ಎಲ್ಲ ವಿದ್ಯಾರ್ಥಿಗಳು ಕೂಡ ಇದರಿಂದ ನೆರವಾಗ್ತದೆ ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಿ, ದೂರಾದರೂ ಪರವಾಗಿಲ್ಲ ನಾವು ವ್ಯವಸ್ಥೆಗಳನ್ನ ಮಾಡಿ ಅಲ್ಲಿನ ವಿದ್ಯಾರ್ಥಿನಿಯರಿಗೆ ಅನುಕೂಲ ಆಗೋ ರೀತಿ ನಾವು ಅಲ್ಲೇ ಉದ್ಯೋಗ ಮೇಳವನ್ನು ಮಾಡೋಣ ಅಂತ ಚಿಂತನೆ. ನಾವು ನಮ್ಮ ತಂದೆಯವರು ಶ್ರೀ ಅಜ್ಞಾನವರು ಅವ್ರದೇ ಆದಂಥ ಕೊಡುಗೆಯನ್ನು ಈ ಸಮಾಜಕ್ಕೆ ಅವ್ರಿಗೆ ಸಿಕ್ಕಂಥ ಅವಧಿನಲ್ಲಿ ಅವರು ಕೊಟ್ಟಿರೋ ಮುಖ್ಯವಾಗಿ ಶಿಕ್ಷಣ ಹಾಗೆ ಆರೋಗ್ಯ ಕ್ಷೇತ್ರದಲ್ಲಿ ಅವ್ರದಂಥ ಕೊಡುಗೆಗಳನ್ನು ಇವತ್ತು ನೀಡಿದ್ದಾರೆ. ಹಲವಾರು ಶಾಲೆಗಳನ್ನು, ವಸತಿ ಶಾಲೆಗಳನ್ನು, ಶಿಕ್ಷಣ ಕ್ಷೇತ್ರದಲ್ಲಿ ಆಸ್ಪತ್ರೆಗಳನ್ನು ಇವತ್ತು ಅವರು ನಮ್ಮ ಕ್ಷೇತ್ರಕ್ಕೆ ಹಾಗೆ ನಮ್ಮ ಜಿಲ್ಲೆ 2 ಜಿಲ್ಲೆಗಳಿಗೂ ಕೂಡ ಅವರ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇವತ್ತು ಅವರ ಸ್ಮರಣೆಯನ್ನು ನಾವೆಲ್ಲರೂ ಕೂಡ ಇವತ್ತು ಮಾಡ್ತಾ ಇದ್ದೇವೆ. ಅವರನ್ನ ನೆನೆಯುವಂಥ ಕೆಲಸವನ್ನು ಇವತ್ತು ನಾವೆಲ್ಲರೂ ಕೂಡ ಮಾಡ್ತೀವಿ. ಅವರು ನಮ್ಮಲ್ಲಿ ಇವತ್ತು ಜೀವಂತವಾಗಿ, ದೈಹಿಕವಾಗಿ ಇಲ್ಲದರೂ ಕೂಡ ಅವರ ಕೆಲಸಗಳು ಶಾಶ್ವತವಾಗಿ ಇವತ್ತು ನಮ್ಮ ಕಣ್ಮುಂದೆ ಇವತ್ತು ಇದೆ. ಅವರು ಯಾವ ರೀತಿಯಾದಂಥ ಹಾದಿಯಲ್ಲಿ ಸಾಗಬೇಕು ಆ ನಿಟ್ಟಿನಲ್ಲಿ ನಾವೆಲ್ಲೂ ಕೂಡ ಸಾಗಬೇಕಾಗ್ತದೆ. ಅದರಿಂದ ಅವರು ಯಾವ ರೀತಿ ಅವರ ಜನ್ಮ ದಿನಾಚರಣೆಯನ್ನು ಆಚರಣೆಯನ್ನು ಮಾಡ್ಕೊಳ್ತಾರೆ. ಇವತ್ತು ಕೂಡ ಆಚರಣೆಯನ್ನು ಮಾಡ್ಕೊಳ್ಳಿಕ್ಕೆ ಆಡಂಬದಿಂದ ಇವತ್ತು ಕೂಡ ಆಚರಣೆಯನ್ನು ಮಾಡ್ಕೊಳ್ತಾರೆ. ಆದರೂ ಕೂಡ ಅವರ ಎಲ್ಲ ಅಭಿಮಾನಿಗಳು, ಅವರ ಸ್ನೇಹಿತರು ಕೂಡ ಸೇರಿ ಹಲವಾರು ಕಾರ್ಯಕ್ರಮಗಳನ್ನ ಜಿಲ್ಲಾದ್ಯಂತ ಹಾಕ್ಕೊಳ್ತಾರೆ. ಅದರಲ್ಲಿ ಮುಖ್ಯವಾದಂಥದ್ದು ಉದ್ಯೋಗ ಮೇಳ. ಇವರು ಉದ್ಯೋಗ ಮೇಳವನ್ನು ಅವರ ಜನ್ಮ ದಿನಾಚರಣೆ ಅಂಗವಾಗಿ ಹಾಕ್ಕೊಳ್ತಾ ಇದ್ದು ನಾವೆಲ್ಲರೂ ಕೂಡ ನೋಡಿದ್ದೀವಿ. ಅದರಿಂದ ನಾವು ಕೂಡ ನಮ್ಮ ತಾಲೂಕಿನಲ್ಲಿ 2023ನೇ ಸಾಲಿನ ಕೂಡ ನಿರಂತರವಾಗಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಉದ್ಯೋಗ ಮೇಳವನ್ನು ನಾವು ಬರ್ತಾ ಇದ್ದೀವಿ. ಇದು ತಮ್ಮೆಲ್ಲರೂ ಕೂಡ ಗೊತ್ತಿರುವಂಥ ಒಂದು ವಿಚಾರ. ಜೊತೆಗೆ ನಮ್ಮ ತಾಲೂಕಿನಲ್ಲಿ ನಮ್ಮ ಲಯನ್ಸ್ ಸಂಸ್ಥೆಯವರು, ನಮ್ಮ ಮಂಜಣ್ಣವರೆಲ್ಲರೂ ಕೂಡ ಸೇರಿ ಅವರು ಕೂಡ ಒಂದು ಆರೋಗ್ಯ ತಪಾಸಣೆ ಶಿಬಿರವನ್ನು ಕೂಡ ಹಮ್ಮಿಕೊಳ್ತಾರೆ. ಅದರಲ್ಲಿ ಬ್ಲಡ್ ಡೊನೇಷನ್ ಕ್ಯಾಂಪ್ ಆಗಿರ್ಬೋದು, ಐ ಚೆಕಪ್ ಕ್ಯಾಂಪ್ ಆಗಿರ್ಬೋದು, ಇವೆಲ್ಲವನ್ನು ಕೂಡ ಹಾಕಿಕೊಂಡು ಅವರ ಜನ್ಮ ದಿನಾಚರಣೆಯನ್ನು ಅರ್ಥಪೂರ್ವಕವಾಗಿ ಆಯೋಜನೆ ನಾವು ಮಾಡಿಕೊಂಡು ಬರ್ತಾ ಇದ್ದೀವಿ. ಬೇರೆ ಬೇರೆ ತಾಲೂಕುಗಳಲ್ಲಿ, ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಅವರ ಜನ್ಮ ದಿನಾಚರಣೆಯ ಅಂಗವಾಗಿ ಆಸ್ಪತ್ರೆಗಳಲ್ಲಿ ಹಣ್ಣು ಹಂಪಲುಗಳ ವಿತರಣೆ ಆಗಿರ್ಬೋದು, ಅವರ ಹೆಸರಿನಲ್ಲಿ ಪೂಜೆ ಮಾಡಿಸುವಂಥ ಕಾರ್ಯಕ್ರಮಗಳಾಗಿರ್ಬೋದು, ಸ್ಕೂಲ್ ಶಾಲಾ ಮಕ್ಕಳಿಗೆ ಬುಕ್ಸ್ ಹಾಗೂ ಅವರಿಗೆ ಬೇಕಾದಂಥ ಸ್ಟೇಷನರಿಗಳನ್ನು ವಿತರಣೆಯನ್ನು ಮಾಡೋದಾಗಿರ್ಬೋದು,
ಜೊತೆಗೆ ಕಳೆದ ಬಾರಿ ಹೇಳಿದಂತೆ ಬೆಡ್ಸ್ಮೆಂಟ್ಗಳನ್ನ ಕೂಡ ಕೊಡುವಂಥ ಕೆಲಸ ಆಗಿತ್ತು. ಇಂಥ ಹಲವಾರು ಕಾರ್ಯಕ್ರಮಗಳನ್ನು ಅವರ ಜನ್ಮ ದಿನಾಚರಣೆ ಅಂಗವಾಗಿ ಮಾಡಿಕೊಂಡು ಅವರಿಗೆ ಕೂಡ ಸಭೆ ಮಾಡ್ತಾರೆ. ಈ ವರ್ಷ ಇದೇ 31ನೇ ತಾರೀಕು ಅವರ ಜನ್ಮ ದಿನಾಚರಣೆ ಇರೋಂಥದ್ದು. ಆವತ್ತಿನ ದಿವಸ ಶುಕ್ರವಾರ ಆಗುತ್ತೆ. ಇದನ್ನು ನಾವು ಯಾವ ರೀತಿ ಈ ಅವರ ಜನ್ಮ ದಿನಾಚರಣೆ ಆಚರಣೆ ಮಾಡಬೇಕು ನಿಟ್ಟಿನಲ್ಲಿ ತಾವೆಲ್ಲರೂ ಹಲವಾರು ಸಂದೇಶ ಸೂಚನೆಗಳನ್ನ ಈಗಾಗಲೇ ಕೊಟ್ಟಿದ್ದೀರ. ಕಳೆದ ಬಾರಿ ಮಾಡಿದಂಗೆ ಉದ್ಯೋಗ ಮೇಳವನ್ನೇ ತಾವು ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಅಂತ ತಾವು ಹೇಳಿದ್ದೀರ. ಜೊತೆಗೆ ಪೂಜೆ ಕಾರ್ಯಕ್ರಮಗಳನ್ನ ಕೂಡ ದೇವಸ್ಥಾನಗಳಲ್ಲಿ ಮಾಡಬೇಕು ಪ್ರತಿಯೊಬ್ಬರು ಕೂಡ ಅದನ್ನು ತಾವು ಹೇಳ್ತಾ ಇದ್ರು. ಜೊತೆಗೆ ಐ ಚೆಕಪ್ ಕ್ಯಾಂಪ್ ಆಗಿರ್ಬೋದು, ಆರೋಗ್ಯ ತಪಾಸಣೆ ಆಗಿರ್ಬೋದು, ಇವೆಲ್ಲವೂ ಕೂಡ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತಿದ್ರು. ಬ್ಲಡ್ ಡೊನೇಷನ್ ಮಾಡಿಸ್ಬೇಕು ಅಂತ ಹೇಳ್ತಾ ಇದ್ದೀರ. ಅದೇ ರೀತಿ ಅನ್ನದಾನವನ್ನು ಕೂಡ ಮಾಡ್ತೀವಿ ಅಂತ ಈಗಾಗಲೇ ತಾವು ಹೇಳಿದ್ದೀರ. ಜೊತೆಗೆ ಹಣ್ಣು ಹಂಪಲುಗಳ ವಿತರಣೆ ಆಸ್ಪತ್ರೆಯಲ್ಲಿ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ತಾವೆಲ್ಲರೂ ಚಿಂತನೆ ಮಾಡ್ತಾ ಇದ್ದೀರ. ಜೊತೆಗೆ ಒಂದು ಹೆಲ್ಪ್ಲೈನನ್ನು ಕ್ರಿಯೇಟ್ ಮಾಡಿ, ಧ್ರುವ 24x7 ಅಂತ ಹೆಲ್ಪ್ಲೈನನ್ನು ಕ್ರಿಯೇಟ್ ಮಾಡಿ ಅದರಲ್ಲಿ ಒಂದು ಬ್ಲಡ್ ಬ್ಯಾಂಕನ್ನು ಮಾಡಿ, ಯಾರಿಗೆ ತುರ್ತು ಪರಿಸ್ಥಿತಿಯಲ್ಲಿ ಬ್ಲಡ್ ಬೇಕಾಗ್ತದೆ ಅಂಥವ್ರಿಗೆ ನೆರವಾಗಲಿಕ್ಕೂ ಕೂಡ ಒಂದು ಪ್ರಯತ್ನ ಮಾಡುವುದರ ಬಗ್ಗೆ ಕೂಡ ತಾವು ನಮಗೆ ಸಲಹೆಯನ್ನು ಇವತ್ತು ಕೊಟ್ಟಿದ್ದೇವೆ. ಇದರಿಂದ ಇಂಥ ಹಲವಾರು ಕಾರ್ಯಕ್ರಮಗಳನ್ನ ತಾವು ಇವತ್ತು ಸಲಹೆಯನ್ನು ಕೊಟ್ಟಿದ್ದೀರ. ಖಂಡಿತವಾಗ್ಲೂ ಎಲ್ಲವನ್ನು ಕೂಡ ನಾವು ಪರಿಗಣಿಸಿ ಯಾವ ರೀತಿ ಕಾರ್ಯಕ್ರಮಗಳನ್ನ ಏರ್ಪಾటు ಮಾಡುವುದು ಅನ್ನೋದ್ರ ಬಗ್ಗೆ ಎಲ್ಲರೂ ಸೇರಿ ಚಿಂತನೆ ನಾವು ಮಾಡ್ತೀವಿ. ಅಂದರೆ ಇವತ್ತಿನ ದಿವಸ ಪ್ರಸ್ತುತವಾಗಿ ನಾವು ಏನು ಹಿಂದೆಯಿಂದ ಕೂಡ ಮಾಡಿಕೊಂಡು ಬಂದಿದ್ದೇವೆ, ಉದ್ಯೋಗ ಮೇಳವನ್ನು ನಾವೇನು ಮಾಡ್ಕೊಂಡು ಬಂದಿದ್ದೇವೆ, ಅದು ಮೊದಲೇ ಪ್ರಾಮುಖ್ಯತೆಯನ್ನು ನಾವು ಅದಕ್ಕೆ ಕೊಡಬೇಕಾಗ್ತದೆ. ಯಾಕೆಂತಂದರೆ ಈಗ ನಮ್ಮ ಕೇಶಮೂರ್ತಿ ಸಾಹೇಬರು ಮಾತನಾಡ್ತಾ ಹೇಳೋದು, ಪ್ರಕೃತವ್ರು ಕೂಡ ಹೇಳೋದು, ನಾವು 2023ನೇ ಸಾಲಿನಲ್ಲಿ ಉದ್ಯೋಗ ಮೇಳವನ್ನು ಮೊದಲನೇ ಬಾರಿಗೆ ಮಾಡಿದಾಗ 1000ಕ್ಕೂ ಹೆಚ್ಚು ಉದ್ಯೋಗವನ್ನು ಬಯಸಿ ಬಂದಂಥ ವಿದ್ಯಾರ್ಥಿನಿಯರು, ಅದರಲ್ಲಿ ಸುಮಾರು 350ಕ್ಕೂ ಹೆಚ್ಚು ಜನ ಸೆಲೆಕ್ಟ್ ಆಗಿದೆ. 2024ನೇ ಸಾಲಿನಲ್ಲಿ ಮಾಡಿದಾಗ ಸುಮಾರು 1200 ಜನ ಅಷ್ಟು ಉದ್ಯೋಗ ಅವಕಾಶಗಳು ಯಾರಿಗೆ ಬೇಕಾಗಿತ್ತು ಅವರೆಲ್ಲರೂ ಕೂಡ ಬಂದಿದ್ರು. ಅದರಲ್ಲಿ ಸುಮಾರು 480ಕ್ಕೂ ಅಧಿಕ ಜನಕ್ಕೆ ಸೆಲೆಕ್ಷನ್ ಆಗಿದೆ. 2025ರಲ್ಲಿ ಸುಮಾರು 2180 ಜನ ಅಷ್ಟು ಉದ್ಯೋಗಾವಕಾಶಗಳು ಬಂದಿವೆ. ಅದರಲ್ಲಿ ಸುಮಾರು 650ಕ್ಕೂ ಹೆಚ್ಚು ಜನಕ್ಕೆ ಉದ್ಯೋಗಾವಕಾಶ ಆಗಿರುತ್ತೆ. ಇದು ಬಿಟ್ಟು ನಾನು ನಿರಂತರವಾಗಿ ನಮ್ಮ ಹತ್ರಕ್ಕೆ ಬರುವಂಥ ವಿದ್ಯಾರ್ಥಿ ಅವರು ಕೊಡುವಂಥ ಬಯೋಡೇಟಾಗಳು ಅಲ್ಲೂ ಕೂಡ ಸುಮಾರು 100 ಜನ ಅಷ್ಟು ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರೋದು. ಒಟ್ಟಾರೆಯಾಗಿ ಸುಮಾರು 3 ವರ್ಷಗಳಲ್ಲಿ 1500ಕ್ಕೂ ಅಧಿಕ ವಿದ್ಯಾರ್ಥಿನಿಯರಿಗೆ ನಾವೆಲ್ಲರೂ ಸರಿ ಉದ್ಯೋಗಾವಕಾಶನ ಕೊಡಿಸೋಂಥ ಪ್ರಾಮಾಣಿಕ ಪ್ರಯತ್ನವನ್ನು ಎಲ್ಲರೂ ಸರಿ ನಾವು ಮಾಡಿದ್ದೀವಿ. ಇದು ಉತ್ತಮವಾದಂಥ ಕೆಲಸ. ಯಾಕೆಂತಂದರೆ ವಿದ್ಯಾರ್ಥಿನಿಯರಿಗೆ ಅವರು ಪಡೆದಂಥ ಡಿಗ್ರಿಗೆ ಸಂಬಂಧಪಟ್ಟಂಥ ಕೆಲಸವನ್ನು ಕೊಡಿಸುವಂಥ ಏನು ಕಾರ್ಯ ನಾವೆಲ್ಲರೂ ಸರಿ ಮಾಡ್ತಾ ಇದ್ದೇವೆ, ಅವರ ಬದುಕನ್ನು ಕಟ್ಕೊಳ್ಳಿಕ್ಕೆ ಒಂದು ಆಸರೆ ಆಗಿದೆ ನಿರ್ವಾಹ. ಅದರಿಂದ ಇದನ್ನು ಮುಂದುವರಿಸ್ಕೊಂಡು ಹೋಗುವಂಥ ಕೆಲಸವನ್ನು ನಾವು ಮಾಡಬೇಕು. ಅದರಿಂದ ಉದ್ಯೋಗ ಮೇಳವನ್ನು ನಾವು ಪ್ರಥಮವಾಗಿ ನಾವು ಮಾಡ್ತೇವೆ. ಜೊತೆಗೆ